ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಪರೀಕ್ಷಾ ಅಕ್ರಮಗಳನ್ನು ವಿರೋಧಿಸಿ ಇಂದು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ರಾಯಚೂರಿನ ತಹಸೀಲ್ದಾರ್ ಕಚೇರಿ ಮುಂದೆ ಸಂಘಟನೆಯ ಸದಸ್ಯರು, ಕಾರ್ಯಕರ್ತರು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದರು. ಎಐಡಿವೈಒ ಸಂಘಟನೆಯು ನಿರಂತರವಾಗಿ ನಿರುದ್ಯೋಗ ಸಮಸ್ಯೆ ವಿರುದ್ಧ ಹೋರಾಟಗಳನ್ನು ಬೆಳೆಸುತ್ತಾ ಬಂದಿದೆ. ಇದೀಗ ಈ ಸಮಸ್ಯೆಯು ಬಹಳ ಗಂಭೀರ ಆಯಾಮವನ್ನು ಪಡೆದಿದೆ. ಯುವ ಜನರು ದೇಶಾದ್ಯಂತ ನಿರುದ್ಯೋಗ ಸಮಸ್ಯೆಯಿಂದ ಕಂಗಾಲಾಗಿದ್ದಾರೆ. ಆದರೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಈ ಬಗ್ಗೆ ಗಮನ ನೀಡದೆ ಕೇವಲ ಕಾರ್ಪೊರೇಟ್ ಪರ ನೀತಿಗಳನ್ನು ಜಾರಿಗೆ ತಂದು ಇನ್ನಷ್ಟು ಉದ್ಯೋಗ ಕಡಿತವನ್ನು ಮಾಡುತ್ತಿವೆ. ಕೇಂದ್ರದ ವಿವಿಧ ಇಲಾಖೆಗಳಲ್ಲಿ 9.79 ಲಕ್ಷ ಹುದ್ದೆಗಳು ಖಾಲಿ ಇವೆ ಎಂದು ಸರ್ಕಾರ ಹೇಳುತ್ತದೆ. ಆದರೆ ರೈಲ್ವೆ, ಬ್ಯಾಂಕ್, ವಿಮಾನಯಾನ, ಎಲ್ಐಸಿ ಇಂತಹ ಕೆಲವೇ ಕ್ಷೇತ್ರವನ್ನು ತೆಗೆದುಕೊಂಡರೂ 30 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಆದರೆ ಲೆಕ್ಕಾಚಾರ ಮಾತ್ರ ತಪ್ಪಿಸಲಾಗಿದೆ. ನೇಮಕಾತಿಗಳು ಮಾತ್ರ ಕೇವಲ ಬೆರಳೆಣಿಕೆಯಷ್ಟೇ ನಡೆಯುತ್ತಿವೆ. ಇನ್ನೊಂದೆಡೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 2,85,000 ಹುದ್ದೆಗಳು ಖಾಲಿ ಬಿದ್ದಿವೆ. ಕೇವಲ ಕಲ್ಯಾಣ ಕರ್ನಾಟಕ ಒಂದರಲ್ಲಿ ಶಿಕ್ಷಣ ಇಲಾಖೆಯ 22,000 ಹುದ್ದೆಗಳು ಖಾಲಿ ಇವೆ. ರಾಯಚೂರು ಜಿಲ್ಲೆಯ 5,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಶಿಕ್ಷಣ ಗುಣಮಟ್ಟ ದುಸ್ತರವಾಗಿದೆ. ಆದ್ದರಿಂದ ಚಿತ್ರಕಲಾ, ಸಂಗೀತ, ದೈಹಿಕ ಶಿಕ್ಷಣ ಶಿಕ್ಷಕರು ಸೇರಿದಂತೆ ಎಲ್ಲಾ ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಸಂಘಟನೆಯು ದೇಶಾದ್ಯಂತ ಸಹಿ ಸಂಗ್ರಹ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸುತ್ತಿದೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹ ನಡೆಸುತ್ತಿದೆ. ನೇಮಕಾತಿಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಬೇಕು. ಅರ್ಹರಿಗೆ, ಪ್ರತಿಭಾವಂತರಿಗೆ ಹುದ್ದೆಗಳು ಸಿಗಬೇಕು. ನೇಮಕಾತಿಯಲ್ಲಿನ ಭ್ರಷ್ಟಾಚಾರವನ್ನು ತೊಡೆದು ಹಾಕಬೇಕು. ಕೆಪಿಎಸ್ಸಿಯ ಅಕ್ರಮಗಳನ್ನು ತಡೆಗಟ್ಟಲು ಹೋಟಾ ಸಮಿತಿ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು. ನೇಮಕಾತಿಗಳಲ್ಲಿ ದುಬಾರಿ ಪರೀಕ್ಷಾ ಶುಲ್ಕ ಕೈಬಿಡಬೇಕು. ಪರೀಕ್ಷಾರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಅಕ್ರಮ, ಭ್ರಷ್ಟಾಚಾರ, ಪರೀಕ್ಷೆಗಳಲ್ಲಿ ಕ್ವೆಶ್ಚನ್ ಪೇಪರ್ ಔಟ್ ನಡೀತಾ ಇದೆ. ಇವತ್ತು ಅರ್ಹರಿಗೆ, ಪ್ರಾಮಾಣಿಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಲಕ್ಷಾಂತರ ಅವ್ಯವಹಾರ ನಡೀತಾ ಇದೆ. ಇವತ್ತು ಕೆಪಿಎಸ್ಸಿ ಭ್ರಷ್ಟಾಚಾರದ ಕೂಟ ಆಗಿದೆ. ಅದನ್ನ ಸ್ವಚ್ಛಗೊಳಿಸಬೇಕಂತಂದ್ರೆ ಹೋಟಾ ಸಮಿತಿಯ ಶಿಫಾರಸುಗಳನ್ನ ಜಾರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಹಾಗೆಯೇ ನೇಮಕಾತಿ ಅರ್ಜಿಗಳು 1,000, 2,000 ನೇಮಕಾತಿ ಮಾಡ್ತಾರೆ, ಅರ್ಜಿ ತಗೊಂತಾರೆ. ಅದನ್ನ ಸಂಪೂರ್ಣ ಕೈ ಬಿಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಹಾಗೆಯೇ ಅಭ್ಯರ್ಥಿಗಳಿಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಮಾಡಬೇಕಂತೇಳಿ ಕೇಳ್ತಾ ಇದೀವಿ. ಹಾಗೆಯೇ ಕಳೆದ 5-6 ವರ್ಷಗಳಿಂದ ಕೋವಿಡ್ ಬಂದಾಗಲಿಂದ ಕೂಡ ನೇಮಕಾತಿಗಳಾಗಿಲ್ಲ. ಏನಂತಂದ್ರೆ ಇವತ್ತು ಹಲವಾರು ಯುವಕರು ಇವತ್ತು ಅವರು ವಯೋಮಿತಿ ಮೀರ್ತಾ ಇದೆ. ಅವರಿಗೆ 5 ವರ್ಷ ವಯೋಮಿತಿನ ಸಡಿಲಿಕೆ ಮಾಡ್ಬೇಕಂತ ಕೇಳ್ತಾ ಇದೀವಿ. ಮತ್ತೆ ನಮ್ಮ ರಾಯಚೂರು ಜಿಲ್ಲೆನಲ್ಲಿ 5,000ಕ್ಕೂ ಹೆಚ್ಚು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಟೀಚರ್ಸ್ ಪೋಸ್ಟ್ ಖಾಲಿ ಇದಾವೆ. ಅವು ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಪೋಸ್ಟ್ಗಳು. ಇವತ್ತು ನಮ್ಮ ಶಿಕ್ಷಣದ ಗುಣಮಟ್ಟ ಬಿತ್ತೋಗಿದೆ. ಎಲ್ಲ ಶಿಕ್ಷಕರ ಹುದ್ದೆಗಳನ್ನ ಯುದ್ಧೋಪಾದಿಯಲ್ಲಿ ನೇಮಕ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದೀವಿ. ಈ ರೀತಿ ಹಲವಾರು ಬೇಡಿಕೆ ಇಟ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ. ಇವಾಗ ಆರಂಭ ಆಗಿರ್ತಕ್ಕಂಥ ಈ ಒಂದು ಸಹಿ ಸಂಗ್ರಹ ಅಭಿಯಾನ ಫೆಬ್ರವರಿ ತನಕ ಮುಂದುವರಿಸಿಬಿಟ್ಟು ಫೆಬ್ರವರಿಯಲ್ಲಿ ರಾಜ್ಯ ಮಟ್ಟದ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡ್ಬಿಟ್ಟು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಸಹಿ ಮಾಡುವ ಮೂಲಕ, ಯುವಕರು ಸಹಿ ಮಾಡುವ ಮೂಲಕ ಇದಕ್ಕೆ ಬೆನ್ನು ತಟ್ಟಬೇಕು, ಇದನ್ನ ಬೆಂಬಲಿಸಬೇಕಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಿರಿಯ ಕಲಾವಿದರಾದ ಎಚ್ ಮಾದರ್, ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಅಂಬರೀಶ್ ಆದೋನಿ, ವೀರೇಶ್ ಬಾಬು, ಮಹೇಂದ್ರ ಸಿಂಗ್, ರೈತ ಮುಖಂಡರಾದ ರಂಗನಾಥ್, ನಿವೃತ್ತ ಅಧಿಕಾರಿಗಳಾದ ಎಸ್ ತಿಮ್ಮಾರೆಡ್ಡಿ, ಶಾಂತಗೌಡ ಸುಬೇದಾರ್ ಅವರು ಸಹಿ ಸಂಗ್ರಹದಲ್ಲಿ ಭಾಗವಹಿಸಿ ಬೆಂಬಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಸಂದೀಪ್, ಕೃಷ್ಣ ಮನ್ಸ್ಲಾಪುರ್, ಅಭಿಲಾಷ್ ಅಲಬನೂರ್, ನೂರ್ ಪಾಷಾ, ಶಿವಪ್ಪ ಅಸ್ಕಿಹಾಳ್, ಮಾರೆಪ್ಪ ಮಮದಾಪುರು ಸೇರಿದಂತೆ ಇತರರು ಭಾಗವಹಿಸಿದ್ದರು.